Everyone wants the red mug. Get it for free now with the Nescafe jar. ರಾಜ್ಯ ರಾಜಕಾರಣದಲ್ಲಿ ಭಾರೀ ವಿವಾದದ ಬಿರುಗಾಳಿಯನ್ನು ಸೃಷ್ಟಿಸಿರುವ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಈ ಪ್ರತಿಭಟನೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ತಿಳಿಸಿದ್ದಾರೆ. ಬಿಡದಿ ಸಮೀಪ ಟೌನ್ಶಿಪ್ ಯೋಜನೆ ಅನುಷ್ಠಾನ ಮಾಡುವ ಮೂಲಕ ಮುಖ್ಯಮಂತ್ರಿಗಳು ರೈತರ ಫಲವತ್ತಾದ ಭೂಮಿಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಕರ್ನಾಟಕ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವರ್ಷದಿಂದ ಮಾಡ್ತಾ ಇದಾರ. ನಮ್ಗೆ ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ನಾವು ಯಾವುದೋ ಅದ್ರ ಬಗ್ಗೆ ಇದು ಹೇಳಂಗಿಲ್ಲ. ನನ್ನ ರೈತ ಸಂಘದಿಂದ ನನ್ನ ಖಂಡನೆ ಇದೆ. ಅವರಿಗೆ, ನಮ್ಮ ರೈತರಿಗೆ ಫುಲ್ ಬೆಂಬಲ ಇದೆ. ಈಗ ಉತ್ತರ ಕರ್ನಾಟಕದಾಗ ಬೇಕಾದಷ್ಟು ಜಾಗ ಅದಾವ. ಅಭಿವೃದ್ಧಿ ಈ ಸೈಡ್ಗೆ ಮಾಡ್ರಿ. ಈಗ ಯಾವ ಇದ್ರು ಬರೀ ಮೈಸೂರು, ಬೆಂಗಳೂರು. ಈಗ ನಮ್ಮ ಉತ್ತರ ಕರ್ನಾಟಕದಾಗ ಮಿನಿಸ್ಟ್ರು ಇಲ್ಲ. ಅದಕ್ಕೆ ರೈತರಿಗೆ ಒಳ್ಳೇದ್ ಮಾಡ್ಬೇಕು. ಈಗ ಬರಗಾಲ ಎಲ್ಲಾ ಕಡೆನೂ ಮಳಿ ಇಲ್ಲದ ರೈತರು ಒಣ ಬಿತ್ತಿಗೆ ಅದು ಇದು ಅಂತಾರ. ಬರಗಾಲ ಬಿದ್ದಂತ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾ ಹೇಳೋದಿಷ್ಟ, ಈಗ ನೀವು ಮುಖ್ಯಮಂತ್ರಿಯಾಗಿ ಎರಡು ತಿಂಗಳಾಗಿದೆ. ನೀವು ರೈತರ ಬಗ್ಗೆ ಕಾಳಜಿ ಇರ್ಬೇಕು. ಯಾರು ರೈತರ ಬಗ್ಗೆ ಕಾಳಜಿ ಇಲ್ಲ, ಆ ಸರ್ಕಾರ ಉಳ್ಯಾಕ ಸಾಧ್ಯ ಇಲ್ಲ. ನಾನು ಇಡೀ ಕರ್ನಾಟಕದಾಗ ಎಲ್ಲಾ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ಎಲ್ಲಾ ರಾಜ್ಯಾಧ್ಯಕ್ಷರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ರೈತರ ಬಗ್ಗೆ ಹೋರಾಟಕ್ಕೆ ಎಚ್ಚರಗೊಳಿಸ್ಕೋಬೇಕು. ಮುಂದಿನ ದಿನದೊಳಗ ಅದನ್ನು ಕೈ ಬಿಡಬೇಕು. ಇಲ್ಲ ಸರ್ಕಾರ ಅದರ ಬಗ್ಗೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇನೆ ಅಂತ ನಾನು ಇವತ್ತು ಆಗ್ರಹಿಸ್ತಾ ಇದ್ದೇನೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.